ಶುಕ್ರವಾರ ಹುಟ್ಟಿದವರ ಮದುವೆ ಜೀವನ ಹೇಗಿರುತ್ತದೆ? ಜ್ಯೋತಿಷ್ಯ ನಂಬಿಕೆಗಳ ಪ್ರಕಾರ. ನಮಸ್ಕಾರ ಸ್ನೇಹಿತರೆ, ಶಿವಲೋಕ ಚಾನಲ್ಗೆ ಸ್ವಾಗತ. ಶುಕ್ರವಾರ ಜನಿಸಿದವರ ಮದುವೆ ಜೀವನ ಹೇಗಿರಬಹುದು ಎಂಬ ಪ್ರಶ್ನೆ ಹಲವರಲ್ಲಿ ಇರುತ್ತದೆ. ಜ್ಯೋತಿಷ್ಯದ ನಂಬಿಕೆಯ ಪ್ರಕಾರ ಶುಕ್ರವಾರವು ಶುಕ್ರ ಗ್ರಹದ ದಿನ. ಶುಕ್ರ ಗ್ರಹವನ್ನು ಪ್ರೀತಿ, ಸೌಂದರ್ಯ, ಕಲೆ, ಸೌಖ್ಯ ಮತ್ತು ದಾಂಪತ್ಯದ ಸಂಕೇತವೆಂದು ಪರಿಗಣಿಸಲಾಗುತ್ತದೆ. ಹಾಗಾದರೆ ಶುಕ್ರವಾರ ಜನಿಸಿದವರ ವೈವಾಹಿಕ ಜೀವನ ಹೇಗಿರಬಹುದು? ಅವರು ಯಾವ ರೀತಿಯ ಸಂಗಾತಿಯಾಗಿರಬಹುದು? ಕುಟುಂಬ ಜೀವನದಲ್ಲಿ ಯಾವ ಗುಣಗಳು ಅವರಿಗೆ ಸಹಾಯ ಮಾಡಬಹುದು? ಈ ಎಲ್ಲ ವಿಷಯಗಳನ್ನು ತಿಳಿದುಕೊಳ್ಳೋಣ. ಮೊದಲಿಗೆ ಒಂದು ಮುಖ್ಯ ವಿಷಯವನ್ನು ನೆನಪಿಡಿ. ಕೇವಲ ಜನ್ಮವಾದ ವಾರವನ್ನು ನೋಡಿ ಯಾರ ಮದುವೆ ಜೀವನದ ಬಗ್ಗೆ ಖಚಿತವಾಗಿ ಹೇಳಲು ಸಾಧ್ಯವಿಲ್ಲ. ಜಾತಕ, ಗ್ರಹಗಳ ಸ್ಥಾನ, ವ್ಯಕ್ತಿತ್ವ ಮತ್ತು ಜೀವನದ ನಿರ್ಧಾರಗಳು ಸಹ ಪ್ರಮುಖ ಪಾತ್ರ ವಹಿಸುತ್ತವೆ. ಈ ವಿಡಿಯೋದಲ್ಲಿರುವ ಮಾಹಿತಿ ಜ್ಯೋತಿಷ್ಯದ ಸಾಂಪ್ರದಾಯಿಕ ನಂಬಿಕೆಗಳ ಆಧಾರದ ಮೇಲೆ ನೀಡಲಾಗಿದೆ. ಜ್ಯೋತಿಷ್ಯದ ಪ್ರಕಾರ ಶುಕ್ರವಾರ ಜನಿಸಿದವರು ಸಾಮಾನ್ಯವಾಗಿ ಶಕ್ತಿವಂತರು, ಪ್ರೀತಿಯ ಮನೋಭಾವದವರು ಮತ್ತು ಹೆಚ್ಚು ಬುದ್ಧಿವಂತಿಕೆಯನ್ನು ಹೊಂದಿರುವವರು ಎಂದು ನಂಬಲಾಗುತ್ತದೆ. ಕುಟುಂಬದವರೊಂದಿಗೆ ಆತ್ಮೀಯವಾಗಿ ಬೆರೆಯಲು ಮತ್ತು ಸಂಬಂಧಗಳನ್ನು ಕಾಪಾಡಿಕೊಳ್ಳಲು ಪ್ರಯತ್ನಿಸಬಹುದು. ಇವರು ಮದುವೆಯನ್ನು ಪ್ರೀತಿ, ನಂಬಿಕೆ ಮತ್ತು ಪರಸ್ಪರ ಗೌರವದ ಸಂಬಂಧವಾಗಿ ನೋಡಬಹುದು. ಇವರು ಪ್ರೀತಿ ವಿಶ್ವಾಸಕ್ಕೆ ತುಂಬ ಬೆಲೆ ಕೊಡುವವರು. ಸಂಗಾತಿಯ ಸಂತೋಷಕ್ಕೆ ಮಹತ್ವ ನೀಡುವ ಸ್ವಭಾವ ಶುಕ್ರವಾರ ಹುಟ್ಟಿದವರಲ್ಲಿ ಇರಬಹುದು. ಶುಕ್ರವಾರ ಜನಿಸಿದವರು ಮನೆಯ ವಾತಾವರಣ ಸುಂದರವಾಗಿರಬೇಕು, ಪ್ರಶಾಂತ ಮನಸ್ಥಿತಿಯುಳ್ಳವರು, ಕುಟುಂಬದಲ್ಲಿ ಶಾಂತಿ, ನೆಮ್ಮದಿ ಇರಬೇಕು ಎಂದು ಬಯಸಬಹುದು. ಸಣ್ಣ ಸಂತೋಷಗಳಿಗೂ ಬೆಲೆ ಕೊಡುವ ಮನಸ್ಸು ಇವರಲ್ಲಿರಬಹುದು. ಸಂಗಾತಿಯ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸುವ ಗುಣ ಇವರ ಸಂಬಂಧವನ್ನು ಗಟ್ಟಿಗೊಳಿಸಲು ಸಹಾಯ ಮಾಡಬಹುದು. ಯಾವುದೇ ಸಮಸ್ಯೆ ಬಂದರೂ ಮಾತನಾಡಿ ಬಗೆಹರಿಸಲು ಪ್ರಯತ್ನಿಸಬಹುದು. ಇವರು ತುಂಬ ಸುಂದರವಾಗಿರುವವರು, ಆದರೆ ಕೆಲವೊಮ್ಮೆ ಭಾವನಾತ್ಮಕ ಸ್ವಭಾವದಿಂದ ಸಣ್ಣ ವಿಷಯಕ್ಕೂ ಬೇಸರವಾಗುವ ಸಾಧ್ಯತೆಯೂ ಇರುತ್ತದೆ. ಆದ್ದರಿಂದ ಮನಸ್ಸಿನಲ್ಲಿರುವ ಮಾತನ್ನು ಮುಕ್ತವಾಗಿ ಹಂಚಿಕೊಳ್ಳುವುದು ದಾಂಪತ್ಯ ಜೀವನಕ್ಕೆ ಒಳ್ಳೆಯದು. ಹಣಕಾಸಿನ ವಿಷಯದಲ್ಲಿ ಇವರು ಕುಟುಂಬದ ಅಗತ್ಯಗಳನ್ನು ಗಮನದಲ್ಲಿಟ್ಟುಕೊಂಡು ಖರ್ಚು ವೆಚ್ಚಗಳನ್ನು ಮಾಡಲು ಪ್ರಯತ್ನಿಸಬಹುದು. ಆದರೆ ಕೆಲವೊಮ್ಮೆ ಇಷ್ಟವಾದ ವಸ್ತುಗಳಿಗಾಗಿ ಹೆಚ್ಚು ಖರ್ಚು ಮಾಡುವ ಪ್ರವೃತ್ತಿಯೂ ಇರಬಹುದು. ಆದ್ದರಿಂದ ಸಮತೋಲನ ಕಾಯ್ದುಕೊಳ್ಳುವುದು ಮುಖ್ಯ. ಮತ್ತು ಜ್ಯೋತಿಷ್ಯದ ನಂಬಿಕೆಯ ಪ್ರಕಾರ ಶುಕ್ರವಾರ ಜನಿಸಿದವರು ಸಂಗಾತಿಗೆ ಸಮಯ ನೀಡಿದರೆ, ಪರಸ್ಪರ ಗೌರವ ಕಾಪಾಡಿಕೊಂಡರೆ ಮತ್ತು ನಂಬಿಕೆಯಿಂದ ಬದುಕಿದರೆ ಸುಖಮಯ ದಾಂಪತ್ಯ ಜೀವನ ನಡೆಸುವ ಸಾಧ್ಯತೆ ಹೆಚ್ಚಿರಬಹುದು. ಕುಟುಂಬದ ಹಿರಿಯರಿಗೆ ಗೌರವ ನೀಡುವುದು, ಪರಸ್ಪರ ಕ್ಷಮಿಸುವ ಮನೋಭಾವ ಬೆಳೆಸಿಕೊಳ್ಳುವುದು ಮತ್ತು ಸಮಸ್ಯೆಗಳನ್ನು ಶಾಂತವಾಗಿ ಬಗೆಹರಿಸುವುದು ಯಾವುದೇ ದಾಂಪತ್ಯ ಜೀವನವನ್ನು ಗಟ್ಟಿಗೊಳಿಸುತ್ತದೆ ಎಂಬ ನಂಬಿಕೆ. ಒಂದು ವಿಷಯವನ್ನು ಯಾವಾಗಲೂ ನೆನಪಿಡಿ. ಶುಕ್ರವಾರ ಜನಿಸಿದ್ದೀರಿ ಎಂಬ ಕಾರಣಕ್ಕೆ ಮಾತ್ರ ನಿಮ್ಮ ಮದುವೆ ಜೀವನ ಸುಖವಾಗುತ್ತದೆ ಅಥವಾ ಕಷ್ಟವಾಗುತ್ತದೆ ಎಂದು ಹೇಳಲು ಸಾಧ್ಯವಿಲ್ಲ.
ಒಳ್ಳೆಯ ಸಂಬಂಧವನ್ನು ಕಟ್ಟುವುದು ಪ್ರೀತಿ, ವಿಶ್ವಾಸ, ಪ್ರಾಮಾಣಿಕತೆ ಮತ್ತು ಪರಸ್ಪರ ಅರ್ಥ ಮಾಡಿಕೊಳ್ಳುವಿಕೆಯ ಮೇಲೆ ಅವಲಂಬಿತವಾಗಿರುತ್ತದೆ. ಹೀಗಾಗಿ ನೀವು ಶುಕ್ರವಾರ ಜನಿಸಿದರೆ ನೀವು ಒಳ್ಳೆಯ ಗುಣಗಳನ್ನು ಬೆಳೆಸಿಕೊಳ್ಳಿ, ಸಂಗಾತಿಗೆ ಗೌರವ ನೀಡಿ, ಕುಟುಂಬದಲ್ಲಿ ಸಂತೋಷದ ವಾತಾವರಣವನ್ನು ನಿರ್ಮಿಸಿ. ಇದೇ ಸುಖಮಯ ದಾಂಪತ್ಯ ಜೀವನದ ನಿಜವಾದ ರಹಸ್ಯ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಮತ್ತು ಇಂತಹ ಜ್ಯೋತಿಷ್ಯ ಹಾಗೂ ಆಧ್ಯಾತ್ಮಿಕ ವಿಡಿಯೋಗಳಿಗಾಗಿ ನಮ್ಮ ಶಿವಲೋಕ ಚಾನಲನ್ನು ಫಾಲೋ ಮಾಡಿ. ಮತ್ತಷ್ಟು ಇಂತಹ ಆಧ್ಯಾತ್ಮಿಕ ವಿಷಯಗಳಿಗೆ ಭೇಟಿಯಾಗೋಣ. ಧನ್ಯವಾದಗಳು.